ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. 2026ರ ಟಿಜಿ ಬಿಲ್ ಅನ್ನು ಪಾಸ್ ಮಾಡಿದ ಕೇಂದ್ರ ಸರ್ಕಾರ ಕೇಳಿದೆ. 2026ರ ಟಿಜಿ ಬಿಲ್ ಅನ್ನು ಪಾಸ್ ಮಾಡಿದ ಕೇಂದ್ರ ಸರ್ಕಾರ ಅಯ್ಯಯ್ಯೋ 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 ಅನ್ಯಾಯ ಅನ್ಯಾಯ. ನನ್ನ ದೇಹ ನನ್ನ ಹಕ್ಕು, ನನ್ನ ಲಿಂಗ ನನ್ನ ಹಕ್ಕು, ನನ್ನ ಲೈಂಗಿಕತೆ ನನ್ನ ಹಕ್ಕು. ನೋಡಿ ಸ್ವಾಮಿ ನೋಡಿ ಸ್ವಾಮಿ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಇವಾಗ ಮಂಗಳಮುಖಿಯರ ಮೇಲೆ ಅನ್ಯಾಯ 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 ಅನ್ಯಾಯ. ಯಾರಿಗೆ ಕೊಟ್ಟಿದ್ದು ರೈಟ್ಸ್? ಅನ್ಯಾಯ 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 ಅನ್ಯಾಯ. ನಮ್ಮ ಬಟ್ಟೆ ಬಿಚ್ಚಿ ಪರೀಕ್ಷೆಯಲ್ಲಿ ಮಾಡ್ಬೇಕಂತೆ. ಅವ್ರು ಹೇಳಿದ ಮೇಲೆ ನಾವು ಮಂಗಳಮುಖಿಯರಂತೆ. ಇದು ಎಂತ ನ್ಯಾಯ ಸ್ವಾಮಿ? ಇದು ಎಂತ ನ್ಯಾಯ? ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಒಂದು ಹೆಣ್ಣು ಮಗುವನ್ನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಭ್ರೂಣ ಪತ್ತೆ ಮಾಡಿದ್ರೆ ಅಪರಾಧ ಅಂತ ಇದೆ. ನಮ್ಮನ್ನ ನಮ್ಮ ಲಿಂಗ ಚೆಕ್ ಮಾಡಕ್ಕೆ ಯಾವ್ದೋ ಅಪರಾಧ ಇಲ್ವಾ? ಇದ್ದೇ ಇಲ್ವಾ? ಇದು ಎಂತ ಕಾನೂನು? ಒಂದು ಮಹಿಳೆಯನ್ನ ಬಟ್ಟೆ ಬಿಚ್ಚಿ ಚೆಕ್ ಮಾಡಲ್ಲ ಅಂತೆ, ಒಂದು ಗಂಡಸಿಗೆ ಚೆಕ್ ಮಾಡೋದಿಲ್ಲ ಅಂತೆ. ಇವತ್ತು ನಮ್ಮಂತ ಮಂಗಳಮುಖಿಯರನ್ನ ಬಟ್ಟೆ ಬಿಚ್ಚಿ ಪರೀಕ್ಷೆ ಮಾಡ್ತಾರಂತೆ. ಇದು ಎಂತ ನ್ಯಾಯ ಸ್ವಾಮಿ? ಯಾಕೆ ಈ ತರ? ಇಂಥ ಎಷ್ಟೋ ವರ್ಷಗಳ ಹೋದ್ರು ಕೂಡ ಇವತ್ತರೆಗೂ ಇಂಥ ಕಾನೂನು ತಂದಿಲ್ಲ. ಇವತ್ತು ಇಂಥ ಅನ್ಯಾಯವಾಗುವಂತ ಕಾನೂನು ತಂದಿದ್ದಾರೆ. ನಾವು ಬದುಕಿದ್ರೆ ತಪ್ಪ? ಜೀವಂತವಾಗಿ ನಾವು ಇವತ್ತವರೆಗೂ ನಮ್ಗೆ ನ್ಯಾಯ ಇಲ್ಲ. ಅಂಥದ್ರಲ್ಲಿ ಅವ್ರದ್ದು ಇವ್ರದ್ದು ಏನೋ ಮಾಡ್ಕೊಂಡು ಜೀವನ ನಡೀತಾ ಇದ್ದೀವಿ. ಅಂಥದ್ರಲ್ಲಿ ನಮಗೆ ಇಂಥದ್ದೆಂತ ಪೀಸ್ ಮಾಡಿದ್ದಾರೆ. ನಮ್ಮನ್ನ ಬಟ್ಟೆ ಪರೀಕ್ಷೆ ಮಾಡ್ತಾರಂತೆ. ಇದು ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಒಂದು ಹೆಣ್ಣಿಗೆ ಏನಾದ್ರೂ ಆದ್ರೆ ನಾವು ಕೈ ಜೋಡಿಸ್ತೀವಿ, ಒಂದು ಗಂಡಸಿಗಾದ್ರೆ ನಾವು ಕೈ ಜೋಡಿಸ್ತೀವಿ. ನಮಗೆ ಯಾರು ಕೈ ಜೋಡಿಸೋರಿಲ್ಲ. ಇದೆಂತ ನ್ಯಾಯ? ನಾವು ಭೂಮಿ ಮೇಲೆ ಹುಟ್ಟಿದ್ವಿ, ಬದುಕಿದ್ರು ನೀವು ವೇಷ್ಟ. ನಮ್ಮಿಂದ ಏನಾಗ್ತಿದೆ? ನಾವೇನು ಅನ್ಯಾಯ ಮಾಡ್ತಾ ಇದ್ದೀವಿ? ನಮ್ಮಿಂದ ಎಷ್ಟೋ ಚಿಕ್ಕ ಮಕ್ಕಳಿಗೆ ರೇಪ್ ಆಗ್ತಾ ಇಲ್ಲ. ನಮ್ಮಿಂದ ಎಷ್ಟೋ ಜನರಿಗೆ ಏನೆಲ್ಲ ನಡೀತಾ ಇದ್ದಾವೆ. ಆದ್ರೂ ಕೂಡ ನಮ್ಮಿಂದ ಎಲ್ಲ ನಡೀತಾ ಇದ್ದಾವೆ. ಆದ್ರೂ ಕೂಡ ನಾವು ಇಷ್ಟು ಜೀವನವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಹಕ್ಕು, ನಮ್ಮ ಲಿಂಗ ನಮ್ಮ ಹಕ್ಕು, ನನ್ನ ಲಿಂಗತ್ವವನ್ನು ನಾನು ನಿರ್ಧರಿಸುತ್ತೇನೆ. ನಮ್ಮನ್ನ ಪರೀಕ್ಷೆ ಮಾಡ್ತಾರಂತೆ, ನಮ್ಮನ್ನ ಪರೀಕ್ಷೆ ಮಾಡ್ತಾರಂತೆ. ನಾವೇನು ಅನ್ಯಾಯ ಮಾಡಿದ್ದೀವಿ? ಅನ್ಯಾಯ ಏನಿದೆ? ನಾವು ಯಾರಿಗೆ ಮೋಸ ಮಾಡಿದ್ದೀವಿ? ಎಲ್ಲ ಬಿಟ್ಟು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹೋಗಿ ವಿಚಾರಿಸ್ತೀವಿ. ನಮ್ಮಂತರ ಮೇಲೆ ಈ ತರ ಮಾಡ್ತಾರೆ. ಎಷ್ಟೋ ಜನ ಸರ್ಜರಿ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಸರ್ಜರಿ ಮಾಡ್ಕೊಂಡಿಲ್ಲ. ಅವ್ರೇನ್ ಮಾಡ್ಬೇಕು? ಈ ತರ ಮಸೂದೆಗಳನ್ನು ಏನ್ ಮಾಡ್ಬೇಕು? ಅನ್ಯಾಯ 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 ಕೇಂದ್ರ ಸರ್ಕಾರಕ್ಕೆ 2026 ತಂದ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. 2026 ಟಿಜಿ ಬಿಲ್ ಅನ್ನು ಪಾಸ್ ಮಾಡಿದ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ನನ್ನ ದೇಹ ನನ್ನ ಹಕ್ಕು, ನನ್ನ ದೇಹ ನನ್ನ ಹಕ್ಕು, ನನ್ನ ಲೈಂಗಿಕತೆ ನನ್ನ ಹಕ್ಕು, ನನ್ನ ಲೈಂಗಿಕತೆ ನನ್ನ ಹಕ್ಕು. ಬೇಕೇ ಬೇಕು ನ್ಯಾಯ ಬೇಕು. ಮಂಗಳಮುಖಿಯರ ಮೇಲೆ ವೈದ್ಯಕೀಕರಣ ನಿಲ್ಲಿಸಿ 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 ನಿಲ್ಲಿಸಿ. ಮಂಗಳಮುಖಿಯರ ಮೇಲೆ ವೈದ್ಯೀಕರಣ ನಿಲ್ಲಿಸಿ 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 ನಿಲ್ಲಿಸಿ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನನ್ನ ದೇಹ ನನ್ನ ಹಕ್ಕು, ನನ್ನ ದೇಹ ನನ್ನ ಹಕ್ಕು. ಮಂಗಳಮುಖಿಯರ ಮೇಲೆ ಪೊಲೀಸ್ ಕಿರಿ ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ. ಮಾತಾಡ್ತಿರೋದು
ವಿಷಯ ಏನಪ್ಪ ಅಂತಂತಂದರೆ 2026ರಲ್ಲಿ ಕೇಂದ್ರ ಸರ್ಕಾರ ಒಂದು ಬಿಲ್ ಪಾಸ್ ಮಾಡ್ತಾ ಇದೆ. ಏನಂತಂದರೆ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಿಗೆ ಮೆಡಿಕಲ್ ಚೆಕಪ್ ಮಾಡಿ ಒಂದು ಟ್ರಾನ್ಸ್ಜೆಂಡರ್ ಅಂತ ಗುರುತಿಸಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಸಮುದಾಯದಲ್ಲಿ ಓಪನ್ ಕಮ್ಯುನಿಟಿ ಮತ್ತು ನಾನ್ ಓಪನ್ ಕಮ್ಯುನಿಟಿ ಅಂತ ಇರುತ್ತೆ. ಈಗ ನಾವು ಓಪನ್ ಕಮ್ಯುನಿಟಿ ಅವರಿಗೆ ರಾಜರೋಷವಾಗಿ ಬಂದು ನಾವು ಟ್ರಾನ್ಸ್ಜೆಂಡರ್ ಅಂತೇಳಿ ಒಪ್ಕೊಳ್ತೀವಿ. ಆದರೆ ನಾನ್ ಓಪನ್ ಕಮ್ಯುನಿಟಿ ಅವರಿಗೆ ತುಂಬ ಸಮಸ್ಯೆ ಆಗುತ್ತೆ ಇದರಿಂದ. ಮತ್ತು ನಮ್ಮ ದೇಹನ ಗುರುತಿಸೋದು ನಮಗೆ ಮಾತ್ರ ಗೊತ್ತು. ನಮ್ಮ ದೇಹ ನಾವೊಂದು ಟ್ರಾನ್ಸ್ಜೆಂಡರ್ ಅಂತೇಳಿ ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ನಮ್ಮ ತಂದೆ ತಾಯಿಗಳಿಗೆ ಗುರುತಿಸೋಕ್ಕಾಗಲ್ಲ. ನಾವು ಒಂದು ಮಂಗಳಮುಖಿ ಅಂತೇಳಿ ನಮ್ಮ ಮನಸ್ಪೂರ್ವಕವಾಗಿ ಇಚ್ಛೆಯಿಂದ ಒಪ್ಕೊಂಡ್ರೆ ನಾವು ಮಂಗಳಮುಖಿ. ಆದರೆ ಇವತ್ತೇನಾಗ್ತಾ ಇದೆ ಅಂತಂದರೆ ನಮ್ಮನ್ನು ಮೆಡಿಕಲ್ ಟೆಸ್ಟ್ ಮಾಡಿ ನೀವೊಂದು ಟ್ರಾನ್ಸ್ಜೆಂಡರ್ ಹೌದಾ ಅಲ್ಲ ಅಂತೇಳಿ ಟೆಸ್ಟ್ ನಡೀತಾ ಇದೆ. ತುಂಬ ಅನ್ಯಾಯ, ಇದು ಮಾತ್ರ ತುಂಬ ಸಮಸ್ಯೆ. ಇದು 2026ಅಲ್ಲಿ ಕೇಂದ್ರ ಸರ್ಕಾರ ಒಂದು ಮಸೂದೆ ಮಂಡನೆ ಮಾಡಿದೆ. ಈ ಮಸೂದೆ ಯಾವುದೇ ಒಂದು ಸಮುದಾಯದ ಹಿರಿಯ ವ್ಯಕ್ತಿಗಳ ಜೊತೆ ಸಂಪರ್ಕ ಮಾಡದೆ ಏಕಾಏಕಿ ಒಂದು ಬಿಲ್ ಮಂಡನೆ ಮಾಡಿದೆ. ಇದು ನೋಡಲಿಕ್ಕೆ ಹೋದರೆ ಟ್ರಾನ್ಸ್ಜೆಂಡರ್ ಸಮುದಾಯದ ಪಕ್ಕ ವಿರುದ್ಧವಾಗಿದೆ. ಈ ಬಿಲ್ಲನ್ನು ಆದಷ್ಟು ಬೇಗ ನೀವು ಹಿಂಪಡಿಬೇಕಂತ ನಾವೆಲ್ಲರೂ ಸೇರಿ ಒಂದು ಪ್ರೊಟೆಸ್ಟ್ ಮಾಡ್ತಿದ್ದೇವೆ. ಹಾಗೆ ನಮ್ಮ ಮನವಿ ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿದ್ದೇವೆ. ಯಾಕೆ ನಮ್ಮನ್ನು ಕೂಡ ಬದುಕಲಿಕ್ಕೆ ಬಿಡಿ. ನಾವು ಕೂಡ ಭಾರತ ದೇಶ ಪ್ರಜೆಗಳೇ. ನಾವೇನು ಬಾಂಗ್ಲಾದೇಶದಿಂದ ಬಂದಿಲ್ಲ, ಅಲ್ಲ ಪಾಕಿಸ್ತಾನದಿಂದ ನಾವು ಬಂದಿಲ್ಲ. ನಾವು ಭಾರತ ದೇಶದಲ್ಲೂ ಇಲ್ಲೇ ನಮ್ಮ ದೇಶದಲ್ಲಿ ಹುಟ್ಟಿದ್ದೇವೆ, ಇಲ್ಲೇ ಬೆಳೆದಿದ್ದೇವೆ. ಹಾಗಾಗಿ ಈ ಒಂದು ಏನು ನೀವು ಬಿಲ್ಲೊಂದು ಮಂಡನೆ ಮಾಡಿದ್ದೀರಾ, ಆದಷ್ಟು ಬೇಗ ಸಮುದಾಯದ ಜೊತೆ ಒಂದು ಹಿರಿಯ ಸಮುದಾಯದ ಜೊತೆ ಒಂದು ಸಂಪರ್ಕ ಮಾಡಿ ಬಿಲ್ಲನ್ನು ದಯವಿಟ್ಟು ಹಿಂಪಡಿಸಬೇಕಂತ ನಮ್ಮೊಂದು ಪ್ರತಿಭಟನೆ ಮಾಡ್ತಿದ್ದೇವೆ. ಥ್ಯಾಂಕ್ ಯು. ನಮಸ್ಕಾರ. ಇದೇನಂತ ಹೇಳಿದೆ 2026 ಅಂತ ಹೇಳಿ ನಮ್ಗೆ ಒಂದು ಬಿಲ್ ಜಾರಿಗೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಇದು ನಮ್ಮ ತುಂಬ ವಿರೋಧವಾಗಿದೆ. ಇದು ಏನಂತ ಹೇಳಿದ್ರೆ ನಾವು ಇವಾಗ ಹೆಣ್ಣಾಗಲಿ ಒಂದು ಗಂಡಾಗಲಿ ಸಮಾಜದಲ್ಲಿ ಯಾವ ಥರ ಬದುಕ್ತಿದ್ದಾರೆ ಅಂತೇಳಿ ನಮಗೊಂದು ನ್ಯಾಯ ಕೊಟ್ಟಿದ್ದರು, ಒಂದು ಜಲ್ಸಾ ಜಡ್ಮೆಂಟ್ ಅಂತ ಹೇಳಿ. ಇವತ್ತು ಅದನ್ನು ಆ ಥರ ಕೊಟ್ಟು ಇವಾಗ ನಾವು ನಮ್ಮ ಮೆಡಿಕಲ್ ಚೆಕಪ್ ಮಾಡಬೇಕಂತ ಹೇಳ್ತಾರೆ. ಸ್ವಲ್ಪ ಜನ ಎಷ್ಟೋ ಜನ ನಮ್ಮಲ್ಲಿ ನಿರ್ವಹಣ ಅಂತ ಹೇಳಿ ನಮ್ಮದಲ್ಲಿ ಸರ್ಜರಿ ಅಂತ ಆಗಿರ್ತಾರೆ, ಸ್ವಲ್ಪ ಜನ ಸರ್ಜರಿ ಆಗಿರಲ್ಲ. ಅಂಥದ್ರಲ್ಲಿ ನಮ್ಮನ್ನು ಯಾರೆಲ್ಲ ಇವಾಗ ಮೆಡಿಕಲ್ ಚೆಕಪ್ಪಲ್ಲಿ ಪ್ರತಿಯೊಂದು ಬಟ್ಟೆ ಒಂದೊಂದು ಬಿಚ್ಚಿ ನಮ್ಮನ್ನು ಇದು ಚೆಕ್ ಮಾಡಬೇಕಂತೆ. ಇದು ಯಾರು ಕೊಟ್ಟರು ಸರ್ ಇವರಿಗೆ ನ್ಯಾಯ? ಯಾವ್ಯಾವ ಕಾನೂನುಗಳು ಬರ್ತವೆ, ಅವ್ರು ಯಾವ ಥರ ಹೇಳ್ತಾರೆ ನಾವು ಆ ಥರ ಕುಣಿಯೋಕ್ಕಾಗುತ್ತಾ? ನಾವು ಯಾವ ಥರ ಬದುಕಬೇಕು? ಒಂದು ಸೇಮಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತಂತೆ, ಅವರು ಒಂಥರ ಹೇಳಿದ್ರು. ಇವಾಗ BJP ಸರ್ಕಾರ ಬಂದಿದೆ, ಇವಾಗ ನಾವು ಬಟ್ಟೆ ಬಿಚ್ಚಿ ನಮ್ಮದು ಮೆಡಿಕಲ್ನ ಚೆಕಪ್ ಮಾಡಬೇಕಂತೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಸ್ವಾಮಿ? ನಮಗೆ ಆಗ್ತಿರೋದು ಅನ್ಯಾಯ ಅಲ್ವಾ? ನಾವು ಯಾಕೆ ವೋಟ್ ಹಾಕಿಲ್ವಾ? ನಮಗೆ ಅನ್ಯಾಯ ಆಗ್ತಿರೋದು ಯಾಕೆ ನೀವು ನಮ್ಮನ್ನು ರಕ್ಷಣೆ ಮಾಡ್ತಾ ಇಲ್ಲ? ಇದು ಎಷ್ಟು ಮಟ್ಟಿಗೆ ನಾವು ಇಷ್ಟುವರೆಗೂ ರೋಡಲ್ಲಿ ಬಂದು ನಾವು ಅಲ್ದಾಡ್ಕೊತ ಜೀವನ ನಡೆಸ್ತಾ ಇದ್ದೀವಿ. ಅಂಥದ್ದಲ್ಲಿ ಸಹ ನಮಗೆ ನಾವು ತಿಳ್ಕೊಂಡಿವಿ ಏನೋ ಕಾಯ್ದೆ ಬಂದಿದೆ, ಬಿಲ್ ಪಾಸ್ ಆಗಿದೆ ಅಂತ ನಾವು ಖುಷಿ ಕೊಟ್ಟಿದ್ದೀವಿ. ಏನಂತ ನಮಗೆ ಪ್ರತಿಯೊಂದು ಹೆಣ್ಣು ಗಂಡು ಬಾಳುವಂಥದ್ದು ಏನಾದರೂ ಕೊಟ್ಟಿದ್ದಾರೋ ಏನೋ ಅಂತ ತಿಳ್ಕೊಂಡಿದ್ದೀವಿ. ನೋಡಿದ್ರೆ ಈ ಬಿಲ್ಗಳಲ್ಲಿ ನಮಗೆ ಅನ್ಯಾಯ ಆಗುವಂಥದ್ದು ಬಿಟ್ಟರೆ ಒಳ್ಳೇದಾಗೋದಂತ ಯಾವ್ದು ಬಿಟ್ಟರೆ ಈ ಬಿಲ್ಲಿಗೆ ನಮಗೆ ತುಂಬ ವಿರೋಧವಾಗಿದೆ. ಈ ಬಿಲ್ಲಿಗೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಇಲ್ಲಾಂದರೆ ಇನ್ನೂ ಜನಸಂಖ್ಯೆ ನಾವು ಜಾಸ್ತಿನೇ ಆಗಿ ಇನ್ನೂ ಪ್ರತಿಭಟನೆ ಮಾಡ್ತೀವಿ. ಇದಕ್ಕೆ ದಯವಿಟ್ಟು ಈ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ. ಇದನ್ನು ಆದಷ್ಟು ಬೇಗ ಈ ಮನವಿಯಿಂದ ನಾವು ತೆಗೆದು ಹಾಕಿ ಅಂತ ಬೇಡ್ಕೊತಿದ್ದೀವಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪುಂಡ್ಲಿಕ್ ಅಂಥೇಳಿ, ನಾನು ಸಾರಥ್ಯದ ಉಪಾಧ್ಯಕ್ಷ. ಇವತ್ತೇನಂತಂದ್ರೆ ಇಲ್ಲಿ ಎಷ್ಟೋ ನಮ್ಮ ಸಮುದಾಯದಲ್ಲಿ ಸಾಟ್ಲಾದವರು ಪಂಥಿ ಸಾಟ್ಲಾ ಅಂತೇಳಿ ನಾವು ಡಿವೈಡ್ ಮಾಡ್ತೀವಿ. ಏನಂತಂದರೆ ಒಂದು ಸೀರೆಯನ್ನು ಹೊತ್ಕೊಂಡು ಒಂದು ಹೆಣ್ಣಿನ ಥರ ಭಾವನೆಯನ್ನು ಹಿಡ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಾಯಿದ್ದೀವಿ. ಇದರಲ್ಲಿ ಸೀರೆಯನ್ನು ಹೊತ್ಕೊಂಡು ತಮ್ಮ ದೇಹವನ್ನು ಹೆಣ್ಣಿನಂತೆ ಬದಲಾಯಿಸ್ಕೊಂಡು ಆಪ್ರೇಷನ್ಸ್ ಎಲ್ಲ ಮಾಡಿಸ್ಕೊಂಡು ಜೀವನ ಮಾಡೋಂಥವ್ರು ಎಷ್ಟೋ ಸಮುದಾಯದವರು ಗೊತ್ತು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಆದರೆ ನಾನು ಇವತ್ತು ಪರ್ಟಿಕ್ಯುಲರ್ ಮಾತಾಡ್ತೀನಿ ಅಂತಂದ್ರೆ ನನ್ನಂಥ ಸಮುದಾಯ ಅಂತಂದರೆ ಹೆಣ್ಣಿನ ಮನಸ್ಸನ್ನು ಹೊತ್ಕೊಂಡಿದ್ದೀವಿ. ಆದ್ರೆ ನಾವು ಸೀರೆ ಹಾಕ್ಕೊಳ್ಳೋದಾಗಲಿ ಅಥವಾ ಹೆಣ್ಣಿನ ಥರ ಯಾವುದೇ ಥರ ಒಂದು ಆಪ್ರೇಷನ್ಸ್ ಮಾಡ್ಕೊಳ್ಳೋದಾಗಲಿ ಈ ಥರ ಯಾವುದೂ ಇಲ್ಲ. ಓಕೆ, ಸ್ವಲ್ಪ ಜನ ಭಾವನಾತ್ಮಕವಾಗಿ ನಾವು ಹೆಣ್ಣಿನ ಭಾವನೆಗಳು ಹೊಂದಿದ್ದೇವೆ. ಓಕೆ, ನಮ್ಮಲ್ಲಿ ಸ್ವಲ್ಪ ಜನ ಹೆಣ್ಣಿನ ಥರ ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾರೆ, ಆದರೆ ಜಾಸ್ತಿ ನಾವು ಗಂಡಿನ ಥರ ಡ್ರೆಸ್ಸನ್ನು ಹೊತ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಈಗ ಬಂದಿರುವಂಥ 2014ರಲ್ಲಿ ನಾಲ್ಸಾ ಜಜ್ಮೆಂಟ್ ಬಂದಿತ್ತು. ಆ ಜಜ್ಮೆಂಟಲ್ಲಿ ಏನಂತಂದ್ರೆ ಕೋತಿ ಅಂತ ಒಂದು ಐಡೆಂಟಿಟಿನ ಮೆನ್ಷನ್ ಮಾಡಿದರು. ಆ ಐಡೆಂಟಿಟಿ ನಮ್ಮಂಥರವನ್ನು ಗುರುತಿಸ್ತಿತ್ತು. ಈಗ ಆ ಐಡೆಂಟಿಟಿನ ಪರ್ಟಿಕ್ಯುಲರ್ಲಿ ಫುಲ್ ಕ್ಲಿಯರಾಗಿ ತೆಗೆದುಬಿಟ್ಟಿದ್ದಾರೆ. ಅವ್ರು ಕೊಟ್ಟಿರೋಂಥ 6 ಐಡೆಂಟಿಟಿ ಒಳಗಡೆ ನಮ್ಮ ಐಡೆಂಟಿಟಿನ ತೊಗೊಂಡಿಲ್ಲ. ಓಕೆ, ಇವರು ಏನು ಮಾಡತ್ತಾರೆ ಅಂತಂದ್ರೆ ನಮಗೊಂದು TG ಕಾರ್ಡ್ ಅಂತ ಕೊಟ್ಟಿದ್ರು ಮೊದಲು. ಆ TG ಕಾರ್ಡಲ್ಲಿ ಮೊದಲು ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ದಿತ್ತು. ಆ ಸೆಲ್ಫ್ ಡಿಕ್ಲರೇಷನ್ ಒಳಗಡೆ ನಾವು ಒಂದು ಬಾಂಡ್ ಮಾಡಿಕೊಂಡು ವಕೀಲರ ಹತ್ರ ಇದು ಮಾಡಿಕೊಂಡು ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟರೆ DC ಅಂತ ಒಂದು ಸೈನ್ ಮಾಡಿ ನಮಗೊಂದು ಟ್ರಾನ್ಸ್ಜೆಂಡರ್ ಐಡೆಂಟಿ ಕಾರ್ಡನ್ನು ಕೊಡ್ತಾಯಿದ್ರು. ಇವಾಗ ಆ ಬಿಲ್ನ ಚೇಂಜ್ ಮಾಡಿಕೊಂಡು ಇವ್ರು ಮಾಡತ್ತಾರ ಅಂತಂದ್ರೆ
ಒಂದು ಮೆಡಿಕಲ್ ಬೋರ್ಡ್ನ ಕ್ರಿಯೇಟ್ ಮಾಡತ್ತಾರೆ. ಆ ಮೆಡಿಕಲ್ ಬೋರ್ಡ್ ಹತ್ರ ನಾವು ಹೋಗಿ ನಮ್ಮ ದೇಹನ ತೋರಿಸ್ಕೋಬೇಕಂತೆ. ಅವರು ಅದು ಯಾವ ಥರ ನಮ್ಮನ್ನು ಚೆಕ್ ಮಾಡ್ತಾರೆ ಅನ್ನೋದನ್ನು ನಮ್ಗೆ ಕ್ಲಿಯರಿಟಿ ಇಲ್ಲ. ಓಕೆ, ಅವ್ರು ಏನೇ ಚೆಕ್ ಮಾಡಿದ್ರು ನಮ್ಮ ದೇಹ ಚೆಕ್ ಮಾಡ್ಬೋದು, ಆದರೆ ನಮ್ಮ ಮನಸ್ಸನ್ನು ಚೆಕ್ ಮಾಡೋಕ್ಕಾಗೋದಿಲ್ಲ. ನಾವು ನಮ್ಮ ಮನಸ್ಸಿನಿಂದ ಒಂದು ಹೆಣ್ಣು ಭಾವನೆಯನ್ನು ಹೊತ್ಕೊಂಡಿದ್ದೀವಿ. ಇದನ್ನು ನಮ್ಮನ್ನು ನಾವು ಹೇಳ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಮುಂದಿರೋಂಥ ಯಾವುದೇ ವ್ಯಕ್ತಿ ಆದರೂ ಗೊತ್ತಾಗಲ್ಲ. ನಮ್ಮ ಸಮುದಾಯ ಬಿಟ್ಟರೆ ಬೇರೆ ಯಾರು ನಮ್ಮನ್ನು ಗುರುತಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅಂಥದ್ರಲ್ಲಿ ಯಾವುದೋ ಮೆಡಿಕಲ್ ಬೋರ್ಡ್ ಬಂದು ನಮ್ಮನ್ನು ಚೆಕ್ ಮಾಡಿಕೊಂಡು ಅವ್ರು ಕೊಟ್ಟಂಥ ಸರ್ಟಿಫಿಕೇಟ್ನ ತೊಗೊಂಡು ನಾವು ಯಾವ ಥರ ಬಾಳ್ವೆ ಮಾಡ್ಬೇಕಂತೇಳಿ. ಅವ್ರು ಮತ್ತೊಂದು ವಿಷಯ ಅಂದರೆ ಅವ್ರು ಯಾರಂತ ಹೇಳಿ ನಮ್ಮ ಐಡೆಂಟಿಟಿನ ಗುರುತಿಸ್ಕೊಳ್ಳೋರು ಅವ್ರು ಯಾರು, ನಮ್ಮ ಐಡೆಂಟಿಟಿನ ನಾವು ಗುರುತಿಸ್ಬೇಕು. ಸಂವಿಧಾನದಲ್ಲೇ ಹೇಳಿದ್ದೆ ನಮಗೊಂದು ಸ್ವತಂತ್ರ, ಒಂದು ನ್ಯಾಯ ಕೊಡಬೇಕು ಅಂಥೇಳಿ. ಓಕೆ, ಸ್ವತಂತ್ರವಾಗಿ ಎಲ್ಲರೂ ಒಂದೇ ಅಂಥೇಳಿ ಇದು ಮಾಡಿದ್ದೆ. ಓಕೆ, ಬಟ್ ಇದನ್ನು ಯಾವ ನ್ಯಾಯ ಅಂಥೇಳಿ ಅದಕ್ಕೋಸ್ಕರ ಈ 2026 ಒಂದು ಏನು ಆ್ಯಕ್ಟ್ ಬಂದಿತ್ತಲ್ಲ, ಇದು ಅಮೆಂಡ್ಮೆಂಟ್ ಒಂದು ಚೇಂಜ್ ಮಾಡ್ಕೊಂಡಾರಲ್ಲ, ಇದನ್ನು ಪೂರ್ಣವಾಗಿ ರದ್ದುಗೊಳಿಸಿ ನಮಗೆ ಹಳೆಯ ಅಂತ 2019 ಆ್ಯಕ್ಟ್ನೇ ಒಂದು ಕಾಯ್ದೆನ ಅದನ್ನೇ ಇಡಬೇಕಂತೇಳಿ ನಾನು ಪತ್ರಿಕಾ ಮಿತ್ರರಿಂದ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು.